ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಮಕ್ಕಳ ಜೀನ್ಸ್ ಪ್ಯಾಂಟ್ಗಳು ಅವರಿಗೆ ಚಿಕ್ಕದಾದ ಮೇಲೆ ಅದನ್ನು ಏನು ಮಾಡೋದು ಗೊತ್ತಾಗೋದಿಲ್ಲ ಅಲ್ವಾ? ಆ ಬಟ್ಟೆಯಿಂದ ಅಡುಗೆ ಮನೆಯಲ್ಲಿ ಏನು ಒರೆಸೋದಕ್ಕೂ ಉಪಯೋಗ ಆಗೋದಿಲ್ಲ, ನೆಲ ಒರೆಸೋದಕ್ಕೂ ಬರೋದಿಲ್ಲ. ಅಂತಹ ಜೀನ್ಸ್ ಪ್ಯಾಂಟ್ಗಳನ್ನು ಸುಮ್ಮನೆ ಬಿಸಾಕುವ ಬದಲಿಗೆ ನಾನಿವತ್ತು ನಿಮಗೆ ಅದರಿಂದ ಏನು ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಪ್ಯಾಂಟನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಪ್ಯಾಂಟ್ನ ಭಾಗದಲ್ಲಿ ಜೇಬ್ಗಳು ಅಂದರೆ ಪಾಕೆಟ್ಗಳು ಇರುತ್ತಲ್ವಾ, ಆ ಭಾಗ ಮಾತ್ರ ನಾನಿಲ್ಲಿ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಎರಡೂ ಕಡೆಯ ಪಾಕೆಟನ್ನು ಕಟ್ ಮಾಡಿ ಇಟ್ಕೋಬೇಕು. ಆ ಎರಡರಲ್ಲಿ ಒಂದು ಪಾಕೆಟನ್ನು ನೋಡಿ, ಈ ರೀತಿಯಾಗಿ ಕೇವಲ ಪಾಕೆಟನ್ನು ಮಾತ್ರ ಸಪ್ರೇಟಾಗಿ ಕಟ್ ಮಾಡಿ ತೆಗೆದುಕೊಳ್ಬೇಕು. ಅಂದರೆ ಇದರ ಹಿಂದೆ ಮುಂದೆ ಸೈಡ್ಗೆ ಮತ್ತೆ ಬಟ್ಟೆ ಉಳಿದಿರಬಾರ್ದು. ಈ ತರಹ ನೀವು ಕರೆಕ್ಟಾಗಿ ಪಾಕೆಟನ್ನು ಕಟ್ ಮಾಡಿಕೊಂಡು ಆನಂತರ ಈ ಸಿಂಗಲ್ ಪಾಕೆಟನ್ನು ನೀವು ಮೊದಲಿಗೆ ಒಂದು ಕಟ್ ಮಾಡಿಕೊಂಡಿದ್ದಂತಹ ಪಾಕೆಟ್ನ ಪಾರ್ಟ್ ಇತ್ತಲ್ವಾ, ಆ ಭಾಗದಲ್ಲಿ ನೋಡಿ ಹೀಗೆ ಅದರ ಕೆಳಗಡೆಗೆ ಈ ರೀತಿಯಾಗಿ ನೀವು ಫಿಕ್ಸ್ ಮಾಡಿಕೊಳ್ಬೇಕು. ಇದನ್ನಿಲ್ಲಿ ನೀವು ಗ್ಲೂ ಉಪಯೋಗಿಸಿ ಅಂಟಿಸ್ಕೊಳ್ಬಹುದು ಅಥವಾ ಸೂಜಿ ದಾರದಿಂದ ಹೊಲಿಯಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ಸೂಜಿ ದಾರದಿಂದ ಹೊಲಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಹೊಲಿದ ನಂತರ ಅಥವಾ ಗ್ಲೂ ಅನ್ನು ಮಾಡಿದ ನಂತರ ಇದು ಹೀಗೆ ಕಾಣುತ್ತೆ. ಮೇಲೆ ಒಂದು ಪಾಕೆಟ್, ಅದರ ನೆಕ್ಸ್ಟ್ ಕೆಳಭಾಗದಲ್ಲಿ ಒಂದು ಪಾಕೆಟ್ ಇದೆ. ಈ ರೀತಿ 1 by 1 ಪಾಕೆಟ್ ಸೆಟ್ ಆದ ನಂತರ ಇದರ ಮೇಲ್ಭಾಗದಲ್ಲಿ ನೋಡಿ ಒಂದು ದಪ್ಪನೆಯ ದಾರ ಅಥವಾ ಲೇಸ್ ಈ ಥರದ್ದು ಒಂದನ್ನು ತಗೊಂಡ್ಬಿಟ್ಟು ನೀವು ಅದನ್ನು ಈ ಪ್ಯಾಂಟ್ನ ಬಟ್ಟೆಗೆ ಕಟ್ಟಿಬಿಡಬಹುದು ಅಥವಾ ಇಲ್ಲೂ ಕೂಡ ಹೊಲಿಗೆ ಹಾಕಬಹುದು. ನೋಡ್ತಾ ಇದ್ದೀರಲ್ವಾ, ಇದನ್ನು ಈಗ ಈಸಿಯಾಗಿ ನೇತು ಹಾಕೋದಕ್ಕೆ ಬರುತ್ತೆ. ಈ ರೀತಿ ನೀವು ಮಿರರ್ ಪಕ್ಕ ನೇತು ಹಾಕ್ಕೊಂಡ್ರೆ ಅದರಲ್ಲಿ ನೀವು ಬಿಂದಿ ಪ್ಯಾಕೆಟ್ಗಳನ್ನು ಇಡಬಹುದು, ಹೇರ್ ಕ್ಲಿಪ್ಗಳನ್ನು ಇಡಬಹುದು, ಸೇಫ್ಟಿ ಪಿನ್ಗಳನ್ನು ಇಡಬಹುದು. ಈ ರೀತಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬಾ ಅನುಕೂಲ. ರೆಡಿ ಆಗೋವಾಗ ಹೇರ್ ಕ್ಲಿಪ್ ಎಲ್ಲಿದೆ, ಬಿಂದಿ ಎಲ್ಲಿದೆ ಅಂತ ಹುಡ್ಕೋದು ತಪ್ಪುತ್ತೆ. ನೀವು ಈ ಐಡಿಯಾನ ಖಂಡಿತ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ತೋರಿಸಿದ್ದೀನಿ, ನೀವು ನಿಮಗೆ ಬೇಕಾದ ಐಟಮ್ಗಳನ್ನು ಇಟ್ಕೊಳ್ಬಹುದು. ಅದೇ ರೀತಿ ದೊಡ್ಡವರ ಜೀನ್ಸ್ ಪ್ಯಾಂಟ್ ಹಳೇದಾಗಿತ್ತು ಅಥವಾ ಹರಿದೋಗಿತ್ತು ಅಂದರೆ ನೋಡಿ, ಅದರ ಪಾಕೆಟ್ನ ಭಾಗವನ್ನು ಕೂಡ ನೀವು ಈ ರೀತಿಯಾಗಿ ಕಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಕೇವಲ ಒಂದು ಪಾರ್ಟನ್ನು ಉಪಯೋಗಿಸೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹಳೆಯ ಜೀನ್ಸನ್ನು ಬಳಸಿ ಏನು ಮಾಡಬಹುದು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ನೋಡ್ತಾ ಇರಿ. ನೋಡಿ, ಈ ರೀತಿ ಕೇವಲ ಒಂದು ಪಾಕೆಟಿನ ಭಾಗವನ್ನು ನೀವು ಕಟ್ ಮಾಡಿ ಸೆಪ್ರೇಟ್ ಮಾಡಿಕೊಳ್ಬೇಕು. ನೋಡಿ, ಇದು ಸ್ವಲ್ಪ ಅಗಲವಾಗಿ ಇರೋದ್ರಿಂದ ಇದನ್ನು ಸ್ಟಿಫಾಗಿ ನಿಲ್ಲಿಸೋದಕ್ಕೆ ನಮಗೆ ಒಂದು ಕಡ್ಡಿ ಅಥವಾ ಕ್ಯಾಲೆಂಡರ್ನ ತಂತಿ ಇರುತ್ತಲ್ವ, ಅದನ್ನು ಬಳಸಬಹುದು. ಅದನ್ನು ಈ ರೀತಿ ಪ್ಯಾಂಟ್ನ ಬಕಲ್ನಲ್ಲಿ ಸಿಗಿಸ್ಬಿಟ್ಟು ಅದಕ್ಕೆ ಲೇಸ್ ಅಥವಾ ಒಂದು ದಪ್ಪನೆಯ ದಾರವನ್ನು ಕಟ್ಕೊಳ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಇದನ್ನು ನೇತು ಹಾಕೋದಕ್ಕೆ ಈಸಿ ಆಗುತ್ತೆ. ಹೀಗೆ ಕ್ಯಾಲೆಂಡರ್ನ ತಂತಿ ಅಥವಾ ಒಂದು ದಪ್ಪನೆಯ ಕಡ್ಡಿ ಏನನ್ನು ಇಡದೇ ಇದ್ದರೆ ಅದು ಕೇವಲ ಬಟ್ಟೆ ಆಗಿರೋದ್ರಿಂದ ಬೇಗನೆ ಬೆಂಡ್ ಆಗಿಬಿಡತ್ತೆ. ನೋಡಿ, ಹೀಗೆ ಒಂದು ಲೇಸ್ನ ಕಟ್ಟಿದ ನಂತರ ಇದನ್ನು ನೀವು ಗೋಡೆಯ ಒಂದು ಮೊಳೆಗೆ ಹ್ಯಾಂಗ್ ಮಾಡ್ಕೊಳ್ಬಹುದು. ಇದರಲ್ಲೀಗ ಏನಿಡೋದು ಅನ್ನಿಸ್ತಿರಬಹುದಲ್ವಾ? ನೋಡಿ, ಹೀಗೆ ಸ್ಕೇಲ್, ಪೇಂಟ್ ಬ್ರಷ್ಗಳು, ಕತ್ರಿ, ಪೆನ್ಗಳು ಇವುಗಳನ್ನು ಇದರಲ್ಲಿ ಜೋಡಿಸಿ ಇಟ್ಕೊಳ್ಬಹುದು. ಇದೇ ರೀತಿ ಸ್ಕೆಚ್ ಪೆನ್ ಆಗಿರಬಹುದು, ಮಾರ್ಕರ್ ಆಗಿರಬಹುದು, ಇವುಗಳನ್ನು ಕೂಡ ಇಟ್ಕೊಳ್ಬಹುದು. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕುವ ಜೀನ್ಸ್ ಪ್ಯಾಂಟ್ಗಳ ಒಂದು ಪಾರ್ಟನ್ನು ಬಳಸಿ ಮತ್ತೆ ಏನು ಮಾಡಬಹುದು ಅಂತ.
ಇದೇ ರೀತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಮತ್ತೆ ಸಿಗೋಣ. ಧನ್ಯವಾದಗಳು.